ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಇವತ್ತು ಗುರುವಾರ ನಾವು ರಾಯರನ್ನ ನೆನೆಯೋಣ. ಫಸ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಸಮುದ್ರ ಮಥನ ನಡೆದಾಗ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಬಡಿದಾಡುತ್ತಿದ್ದರು. ಆದರೆ ಅಮೃತ ಬರುವ ಮುನ್ನ ಅಲ್ಲಿ ಬಂದಿದ್ದು ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಭೀಕರವಾದ ಆಲಾಹಲ. ವಿಷ ದೇವತೆಗಳು ಓಡಿದರು, ಅಸುರರು ಬೆದರಿದರು. ಆಗ ಜಗತ್ತನ್ನು ಉಳಿಸಲು ಬಂದವನೇ ಆ ಪರಶಿವ. ಆ ವಿಷವನ್ನ ಮೌನವಾಗಿ ಕುಡಿದು ತನ್ನ ಗಂಟಲಿನಲ್ಲಿ ಇಟ್ಟುಕೊಂಡು ನೀಲಕಂಠನಾದ. ಕುಂಭರಾಶಿಯವರೇ, ನಿಮ್ಮ ಆತ್ಮದ ಆಳಕ್ಕೆ ಇಳಿದು ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಬದುಕು ಅಕ್ಷರಶಃ ಆ ಶಿವನ ಹಾಗೆ ಆಗಿಬಿಟ್ಟಿದೆ ಅಲ್ವಾ? ನಿಮ್ಮ ಕುಟುಂಬದವರು ಚೆಲ್ಲಿದ ಕಣ್ಣೀರು, ನಿಮ್ಮ ಸ್ನೇಹಿತರ ಸಾಲದ ಬಾಧೆ, ನಿಮ್ಮನ್ನು ನಂಬಿದವರ ಸಂಕಷ್ಟ, ಈ ಎಲ್ಲ ವಿಷಯಗಳನ್ನು ನೀವು ಕುಡಿದಿದ್ದೀರಿ. ಅವರ ಬದುಕಿಗೆ ಅಮೃತವನ್ನು ಹಂಚಿದ್ದೀರಿ, ಎಲ್ಲರಿಗೂ ಆಸರೆಯಾಗಿದ್ದೀರಿ. ಆದರೆ ಇವತ್ತು ಆ ವಿಷದಿಂದ ನಿಮ್ಮ ಗಂಟಲು ಸುಡುತ್ತಿರುವಾಗ, ನೀವು ಒಂಟಿಯಾಗಿ ಕಣ್ಣೀರು ಹಾಕುತ್ತಿರುವಾಗ, ನಿಮಗೆ ಒಂದು ತೊಟ್ಟು ಪ್ರೀತಿಯ ನೀರು ಕೊಡಲು ಆ ಗುಂಪಿನಲ್ಲಿ ಯಾರೊಬ್ಬರೂ ಇಲ್ಲ ಅಲ್ವಾ? ಇದು ನಿಮ್ಮ ಬದುಕಿನ ಅತ್ಯಂತ ಕಟುವಾದ, ಅಕ್ಷರಶಃ 100ಕ್ಕೆ 100 ಸತ್ಯವಾದ ಮಾತು ಸ್ನೇಹಿತರೆ. ನಿಮ್ಮ ಮುಖದಲ್ಲಿ ಒಂದು ನಗುವಿದೆ, ಆದರೆ ನಿಮ್ಮ ಆತ್ಮದಲ್ಲಿ ಒಂದು ಸುದೀರ್ಘವಾದ ಮೌನವಿದೆ. ನೀವು ಎಲ್ಲರನ್ನು ಅರ್ಥ ಮಾಡಿಕೊಳ್ಳುತ್ತೀರಿ, ಆದರೆ ನಿಮ್ಮನ್ನೇ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ನೋವು ನಿಮ್ಮನ್ನು ಪ್ರತಿದಿನ ಕಾಡುತ್ತಿದೆ. ನೀವು ಯಾರಿಗೋ ಒಳ್ಳೆಯದು ಮಾಡಲು ಹೋಗಿ ಇವತ್ತು ನೀವೇ ಕೆಟ್ಟವರಾಗಿದ್ದೀರಿ. ಯಾರಿಗೋ ಸಾಲ ಕೊಡಿಸಿ ಇವತ್ತು ಅವರ ಬದಲಾಗಿ ನೀವೇ ಅವಮಾನ ಅನುಭವಿಸುತ್ತಿದ್ದೀರಿ. ನಾನು ಯಾರಿಗೂ ದ್ರೋಹ ಮಾಡಿಲ್ಲವಲ್ಲ, ನನಗೇಕೆ ಈ ಶಿಕ್ಷೆ ಎಂಬ ಪ್ರಶ್ನೆ ಪ್ರತಿದಿನ ರಾತ್ರಿ ನಿಮ್ಮನ್ನು ನಿದ್ದೆ ಇಲ್ಲದೆ ಕೊರೆಯುತ್ತಿದೆ. ಈ ಮಾತು ಕೇಳುವಾಗ ನಿಮ್ಮ ಕಣ್ಣುಗಳು ತೇವವಾಗುತ್ತಿದ್ದರೆ, ಹೌದು, ಇದು ನನ್ನದೇ ಅಸಲಿ ಕತೆ ಅಂತ ನಿಮಗೆ ಅನಿಸುತ್ತಿದ್ದರೆ ಇಂದಿನ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಕುಂಭರಾಶಿಯವರ ತ್ಯಾಗದ ಈ ಮಡಿಕೆ ತುಂಬಿ ತುಳುಕುವ ಸಮಯ ಈಗ ಬಂದಿದೆ. ಏಪ್ರಿಲ್ 2026 ನಿಮ್ಮ ಪಾಲಿಗೆ ಬರೀ ತಿಂಗಳಲ್ಲ, ಇದು ನಿಮ್ಮ ಬದುಕಿನ ನ್ಯಾಯದ ತೀರ್ಪು ಹೊರಬರುವ ಸಮಯ. ನಮಸ್ಕಾರ ಸ್ನೇಹಿತರೆ, ನೀವು ಕುಂಭರಾಶಿಯವರು ಸಾಕ್ಷಾತ್ ಶನಿ ಮಹಾತ್ಮನ ಆಧಿಪತ್ಯದಲ್ಲಿರುವವರು. ನಿಮ್ಮ ರಾಶಿಯ ಚಿಹ್ನೆಯೇ ನೀರು ತುಂಬಿದ ಮಡಿಕೆಯನ್ನು ಹೊತ್ತಿರುವ ಮನುಷ್ಯ. ಇದರ ಅಸಲಿ ತಾತ್ಪರ್ಯ ಏನೆಂದರೆ, ನೀವು ಹುಟ್ಟಿರೋದೇ ಇತರರ ದಾಹ ತೀರಿಸಲು. ಕಳೆದ ಕೆಲವು ವರ್ಷಗಳಿಂದ ಮುಖ್ಯವಾಗಿ ಶನಿದೇವನ ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಶುರುವಾದಾಗಿನಿಂದ ನಿಮ್ಮ ಜೀವನ ಹೇಗಾಗಿದೆ ಎಂದರೆ, ನೀವು ಜೀವಂತವಾಗಿದ್ದೀರಿ, ಆದರೆ ಪ್ರತಿಕ್ಷಣವೂ ಉಸಿರುಗಟ್ಟುವಿಕೆ ಅನುಭವಿಸುತ್ತಿದ್ದೀರಿ. ನಿಮ್ಮ ಮನಸ್ಸಿನೊಳಗೆ ಎಷ್ಟೇ ದೊಡ್ಡ ಜ್ವಾಲಾಮುಖಿ ಸಿಡಿಯುತ್ತಿದ್ದರೂ ಹೊರಗಡೆ ಮಾತ್ರ ನೀವು ನಗುನಗುತ್ತಾ ಓಡಾಡುತ್ತಿದ್ದೀರಿ. ಆದರೆ ಕಳೆದ ಮಾರ್ಚ್ ತಿಂಗಳವರೆಗೆ ನಿಮ್ಮ ಜೀವನವು ನೀವು ಅನುಭವಿಸಿದ ಆ ಅವಮಾನಗಳು, ಆ ಒಂಟಿತನ ಯಾರಿಗೂ ಗೊತ್ತಿಲ್ಲ. ಶನಿದೇವ ನಿಮ್ಮನ್ನು ಈ ಬೆಂಕಿಯಲ್ಲಿ ಬೇಯಿಸುತ್ತಿರುವುದು ನಿಮ್ಮನ್ನು ನಾಶ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮನ್ನು ಬೆಂಕಿಯಲ್ಲಿ ಬೆಂದ ಅಪ್ಪಟ ಚಿನ್ನವನ್ನಾಗಿ ಮಾಡಲು. ಈಗ ಆ ಬೆಂಕಿಯಿಂದ ಹೊರಬಂದು ಬೆಳಗುವ ಸಮಯ. ಈ ಏಪ್ರಿಲ್ 2026 ಏಪ್ರಿಲ್ ತಿಂಗಳ ಮೊದಲ 15 ದಿನಗಳು ನಿಮಗೆ ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಹಳೆಯ ಸಾಲಗಾರರು ಕಾಡಬಹುದು, ಅಥವಾ ನಿಮ್ಮ ನಂಬಿಕೆ ದ್ರೋಹ ಮಾಡಿದರೂ ಮತ್ತೆ ಕಣ್ಣೆದುರು ಬರಬಹುದು. ಆದರೆ ಸರಿಯಾಗಿ ಏಪ್ರಿಲ್ 14ರಂದು ಸೂರ್ಯನು ಮೇಷರಾಶಿಗೆ ಪ್ರವೇಶಿಸಿ ಉಚ್ಚ ಸ್ಥಾನವನ್ನು ತಲುಪಿದಾಗ ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಒಂದು ಅದ್ಭುತವಾದ ಪರಾಕ್ರಮ ಯೋಗ ಸೃಷ್ಟಿಯಾಗುತ್ತದೆ. ಇಷ್ಟು ದಿನ ನನ್ನಿಂದ ಏನೂ ಆಗಲ್ಲ, ನಾನು ಸೋತು ಹೋದೆ ಎಂದು ಕುಳಿತಿದ್ದ ನಿಮ್ಮಲ್ಲಿ ಈ ಏಪ್ರಿಲ್ 14ರ ನಂತರ ಒಂದು ಅದ್ಭುತವಾದ ಶಕ್ತಿ ಜಾಗೃತವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತದೆ ಎಂದರೆ, ಇಷ್ಟು ದಿನ ನಿಮ್ಮನ್ನು ತುಳಿದಿದ್ದವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಧೈರ್ಯ ನಿಮಗೆ ಬರುತ್ತದೆ. ಇದು ಕೇವಲ ಬದಲಾವಣೆಯಲ್ಲ, ಇದು ಕುಂಭರಾಶಿಯವರ ವಿಶ್ವ ದರ್ಶನದ ಕಾಲ. ಈಗ ಹಣದ ವಿಚಾರಕ್ಕೆ ಬರೋಣ. ಕುಂಭರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ಹಣದ ಹರಿವು ಹೇಗಿತ್ತು ಎಂದರೆ, ಬೆಳಗ್ಗೆ 10 ರೂಪಾಯಿ ಬಂದರೆ ಸಂಜೆ 100 ರೂಪಾಯಿ ಖರ್ಚು ರೆಡಿ ಇರುತ್ತಿತ್ತು. ನೀವು ದುಡಿದ ದುಡ್ಡು ಎಲ್ಲಿ ಹೋಗುತ್ತಿದೆ ಅಂತ ನಿಮಗೆ ಗೊತ್ತಾಗುತ್ತಿರಲಿಲ್ಲ. ಸಾಲದ ಕಂತುಗಳನ್ನು ಕಟ್ಟುವುದೇ ನಿಮಗೆ ಅತಿ ದೊಡ್ಡ ಸಾಧನೆಯಾಗಿ ಬಿಟ್ಟಿತ್ತು. ಆದರೆ ಏಪ್ರಿಲ್ 14ರ ನಂತರ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಪವಾಡ ನಡೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಏಪ್ರಿಲ್ನಲ್ಲಿ ನಿಮಗೆ ಗುಪ್ತಧನ ಅಥವಾ ಬ್ಲಾಕ್ ಆಗಿದ್ದ ಹಣ ವಾಪಸ್ ಬರುವ ಬಲವಾದ ಯೋಗವಿದೆ. ಯಾವುದು ಹಳೆಯ ಆಸ್ತಿ ಮಾರಾಟವಾಗಿ ನಿಮಗೆ ಬರಬೇಕಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತದೆ. ನೀವು ಯಾರಿಗೋ ನಂಬಿ ಸಾಲ ಕೊಟ್ಟಿದ್ದ ಹಣ ಇವರಿನ್ನೂ ಕೊಡೋದೇ ಇಲ್ಲ ಎಂದು ನೀವು ಸಂಪೂರ್ಣವಾಗಿ ಆಸೆ ಬಿಟ್ಟಿದ್ದ ಈ ಹಣವನ್ನು ಅವರು ತಾವಾಗಿಯೇ ಬಂದು
ನಿಮ್ಮ ಕಾಲ ಬುಡಕ್ಕೆ ಇಡುತ್ತಾರೆ. ಸಾಲದ ಸುಳಿಯಲ್ಲಿ ಸಿಲುಕಿ ಕುತ್ತಿಗೆ ಬಿಗಿದಂತಾಗಿದ್ದ ಪರಿಸ್ಥಿತಿಯಿಂದ ಹೊರಬರಲು ಈ ಏಪ್ರಿಲ್ನಲ್ಲಿ ನಿಮಗೆ ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ. ನೆನಪಿಡಿ, ಕುಂಭರಾಶಿಯವರು ಹುಟ್ಟಿರೋದೇ ಗುಲಾಮರಾಗಿ ಬದುಕಲು ಅಲ್ಲ, ನಾಯಕತ್ವ ವಹಿಸಲು. ಲಕ್ಷ್ಮೀ ದೇವಿಯು ನಿಮ್ಮ ಮಡಿಕೆಯನ್ನು ತುಂಬಲು ಸಿದ್ಧಳಾಗಿದ್ದಾಳೆ. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನೀವು ಮಾಡಿಕೊಳ್ಳಿ. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ: ದುಡ್ಡು ಬಂದ ತಕ್ಷಣ ಮತ್ತೆ ಮುಗ್ಧರಾಗಿ ದಾನಶೂರ ಕರ್ಣನಾಗಲು ಹೋಗಬೇಡಿ. ಬಂದ ಹಣವನ್ನು ಮೊದಲು ನಿಮ್ಮ ಸಾಲ ತೀರಿಸಲು ಮತ್ತು ನಿಮ್ಮ ಭವಿಷ್ಯದ ಭದ್ರತೆಗೆ ಬಳಸಿ. ವೃತ್ತಿ ಜೀವನದಲ್ಲಿ ನೀವು ಇಷ್ಟು ದಿನ ಅನುಭವಿಸಿದ ನಿರ್ಲಕ್ಷ್ಯ ಈಗ ಕೊನೆಗೊಳ್ಳಲಿದೆ. ಕಚೇರಿಯಲ್ಲಿ ಇಷ್ಟು ದಿನ ನಿಮ್ಮ ಟ್ಯಾಲೆಂಟ್ಗೆ ಬೆಲೆ ಇರಲಿಲ್ಲ. ನೀವು ಹಗಲಿರುಳು ಕಷ್ಟಪಟ್ಟು ತಯಾರಿಸಿದ ಕೆಲಸದ ಕ್ರೆಡಿಟ್ ಅನ್ನು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಬಾಸ್ ಪಕ್ಕದಲ್ಲಿ ನಿಂತು ಐಸಿರಿ ಮಾಡೋರು ಲಪಟಾಯಿಸುತ್ತಿದ್ದರು. ನಿಮ್ಮನ್ನು ಕೆಲಸಕ್ಕೆ ಬರೆದವನು ಅಂದರೆ ಎಂದು ಕೆಲಸಕ್ಕೆ ಬಾರದವನು ಎಂದು ಮೂಲೆ ಗುಂಪು ಮಾಡಿದ್ದರಲ್ವಾ? ಈ ಏಪ್ರಿಲ್ನಲ್ಲಿ ಆಟ ಉಲ್ಟಾ ಆಗಲಿದೆ. ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಅಸಲಿ ಬೆಲೆ ಏನೆಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಅನಿರೀಕ್ಷಿತ ಪ್ರಮೋಷನ್ ಅಥವಾ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಸಂಬಳದ ಏರಿಕೆ ನಿಮಗೆ ಹುಡುಕಿಕೊಂಡು ಬರುತ್ತದೆ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಏಪ್ರಿಲ್ 18ರ ನಂತರ ಅದ್ಭುತವಾದ ಕಂಪನಿಗಳಿಂದ ಆಫರ್ಗಳು ಬರುತ್ತವೆ. ವ್ಯಾಪಾರಸ್ಥರಿಗೆ ಇದು ತಿಂಗಳು ಬೃಹತ್ ಡೀಲ್ಗಳು ಸಿಗಲಿವೆ. ನಿಮ್ಮ ಶ್ರಮಕ್ಕೆ ಈಗ ಭಗವಂತ ಬಡ್ಡಿ ಸಮೇತ ಪ್ರತಿಫಲ ನೀಡುತ್ತಿದ್ದಾನೆ. ಶತ್ರುಗಳ ವಿಚಾರದಲ್ಲಿ ನೀವು ಏನು ಮಾಡಬೇಕಿಲ್ಲ. ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಶಸ್ತ್ರ. ಯಾರು ನಿಮ್ಮನ್ನು ಕೆಲಸಕ್ಕೆ ಬರೆದವನು ಎಂದು ಮೂಲೆ ಗುಂಪು ಮಾಡಿದ್ದರೋ ಅವರು ನಿಮ್ಮ ಯಶಸ್ಸಿನ ವೇಗವನ್ನು ಕಂಡು ದಂಗಾಗಿ ಹೋಗುತ್ತಾರೆ. ಸಂಬಂಧಗಳ ವಿಚಾರಕ್ಕೆ ಬಂದರೆ ಇದು ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯ. ನೀವು ಎಲ್ಲರನ್ನೂ ಪ್ರೀತಿಸುತ್ತೀರಿ, ಎಲ್ಲರಿಗೂ ಸಹಾಯ ಮಾಡುತ್ತೀರಿ, ಆದರೆ ನಿಮ್ಮನ್ನೇ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ನೋವು ನಿಮ್ಮನ್ನು ಪ್ರತಿದಿನ ಕಾಡುತ್ತಿದೆ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಶುದ್ಧೀಕರಣ ಪ್ರಕ್ರಿಯೆ ಅಥವಾ ಗ್ರೇಟ್ ಫಿಲ್ಟರ್ ನಡೆಯುತ್ತದೆ. ಯಾರು ನಿಮ್ಮನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದರೋ, ಯಾರು ನಿಮ್ಮ ಜೇಬಿನಲ್ಲಿ ದುಡ್ಡಿಗಾಗಿ ಮಾತ್ರ ನಿಮ್ಮ ಹಿಂದೆ ಬಿದ್ದಿದ್ದರೋ ಅವರು ನೈಜ ಮುಖವಾಡ ಈ ಏಪ್ರಿಲ್ನಲ್ಲಿ ಕಳಚಿ ಬೀಳುತ್ತೆ. ಕೆಲವು ಸಂಬಂಧಗಳು ಕಳಚಿ ಹೋದಾಗ ನಿಮಗೆ ಸ್ವಲ್ಪ ನೋವು ತರಬಹುದು, ಆದರೆ ಇದು ನಿಮ್ಮ ಏಳಿಗೆಗೆ ಶನಿದೇವ ಮಾಡುತ್ತಿರುವ ದೊಡ್ಡ ಉಪಕಾರ. ನಕಲಿ ಸಂಬಂಧಗಳು ತಾವಾಗಿಯೇ ದೂರವಾಗುತ್ತವೆ ಮತ್ತು ನಿಮ್ಮ ಮೌನವನ್ನು ಗೌರವಿಸುವ ನಿಜವಾದ ಜನ ನಿಮ್ಮ ಹತ್ತಿರ ಬರುತ್ತಾರೆ. ಮದುವೆಗಾಗಿ ಕಾಯುತ್ತಿರುವ ಒಂಟಿ ಜೀವಗಳಿಗೆ ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ದೈವಿಕ ಸಂಗಾತಿಯ ಆಗಮನ ಏಪ್ರಿಲ್ ಕೊನೆಯ ವಾರದಲ್ಲಿ ಆಗುವ ಸಾಧ್ಯತೆ 95%ರಷ್ಟಿದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿ ನೆಲೆಸುತ್ತದೆ. ಆರೋಗ್ಯದ ವಿಚಾರದಲ್ಲಿ ಸಾಡೆಸಾತಿಯ ಕಾರಣದಿಂದಾಗಿ ನಿಮಗೆ ಕಳೆದ ಎಷ್ಟೋ ತಿಂಗಳುಗಳಿಂದ ಸರಿಯಾಗಿ ನಿದ್ದೆಯೇ ಇರಲಿಲ್ಲ. ರಾತ್ರಿ 2 ಗಂಟೆ ಆದರೂ ಕಣ್ಣು ಮುಚ್ಚಿದರೆ ಹಳೆಯ ಕಹಿ ನೆನಪುಗಳು, ನಾಳೆಯ ಬಗ್ಗೆ ಭೀತಿ ನಿಮ್ಮನ್ನು ಕಾಡುತ್ತಿತ್ತು. ಇದರಿಂದಾಗಿ ನಿಮಗೆ ಬೆನ್ನು ನೋವು ಅಥವಾ ವಿಪರೀತ ತಲೆನೋವು ಕಾಡುತ್ತಿತ್ತು. ಆದರೆ ಏಪ್ರಿಲ್ 14ರ ನಂತರ ನಿಮ್ಮ ಮೆದುಳಿನ ಮೇಲೆ ಆವರಿಸಿದ್ದ ಈ ಭಾರ ಇಳಿಯುತ್ತದೆ. ನಿಮ್ಮೊಳಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತದೆ. ನಾನು ಗೆಲ್ಲಬಲ್ಲೆ ಎಂಬ ಹಂಬಲ ನಿಮ್ಮ ರಕ್ತದಲ್ಲಿ ಹರಿಯಲು ಶುರುವಾಗುತ್ತದೆ. ಮಾನಸಿಕ ಪ್ರಶಾಂತತೆ ನಿಮ್ಮ ಮುಖದಲ್ಲಿ ಹೊಸ ಕಳೆಯನ್ನು ತರುತ್ತದೆ. ಕುಂಭರಾಶಿಯವರೇ, ಒಂದು ಕಠೋರ ಎಚ್ಚರಿಕೆ: ನಿಮಗೆ ಏಪ್ರಿಲ್ನಲ್ಲಿ ಯಶಸ್ಸು ಸಿಗುತ್ತದೆ ಎಂದು ತಕ್ಷಣ ಅಹಂಕಾರ ಪಡಬೇಡಿ. ಶನಿದೇವನಿಗೆ ಅಹಂಕಾರ ಕಂಡರೆ ಆಗುವುದಿಲ್ಲ. ನಿಮಗೆ ಎಷ್ಟೇ ದುಡ್ಡು ಬರಲಿ, ಮರ್ಯಾದೆ ಬರಲಿ, ನೆಲದ ಮೇಲೆ ಕಾಲಿಟ್ಟು ಬದುಕಿ ಮತ್ತು ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ನೀವು ಯಾವ ಕೆಲಸಕ್ಕೆ ಕೈ ಹಾಕುತ್ತಿದ್ದೀರಿ ಎಂಬುದು ಪೂರ್ಣಗೊಳ್ಳುವವರೆಗೂ ರಹಸ್ಯವಾಗಿರಲಿ. ಅತಿಯಾಗಿ ಹಂಚಿಕೊಳ್ಳುವುದು ಮನುಷ್ಯರ ಕೆಟ್ಟ ದೃಷ್ಟಿಗೆ ಕಾರಣವಾಗುತ್ತದೆ. ಮನುಷ್ಯರ ದೃಷ್ಟಿದೋಷ ನಿಮ್ಮ ಗೆಲುವನ್ನು ತಡೆಯಬಹುದು. ಎಚ್ಚರ: ನಿಮ್ಮ ಯಶಸ್ಸು ಸೈಲೆಂಟ್ ಆಗಿರಲಿ, ಅದರ ಫಲಿತಾಂಶ ಜಗತ್ತಿಗೆ ಸದ್ದು ಮಾಡಲಿ. ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ನಿಮಗೆ ಕೆಟ್ಟದ್ದು ಮಾಡಿದವರಿಗೆ ಶಿಕ್ಷೆ ಕೊಡುವ ಜವಾಬ್ದಾರಿ ಶನಿದೇವನಿಗೆ ಬಿಟ್ಟು ಬಿಡಿ. ಈ ಏಪ್ರಿಲ್ ತಿಂಗಳ ರಾಜಯೋಗದ ಸಂಪೂರ್ಣ ಫಲ ನಿಮಗೆ ಸಿಗಲು ಮತ್ತು ಶತ್ರುಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ತಡೆಯಲು ಈ ಒಂದು ರಹಸ್ಯ ಪರಿಹಾರವನ್ನು ತಪ್ಪದೆ ಏಪ್ರಿಲ್ ತಿಂಗಳ ಯಾವುದಾದರೂ ಒಂದು ಶನಿವಾರ ಮುಂಜಾನೆ ಬೇಗನೆ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಒಂದು ಚಿಕ್ಕ ಹೊಸ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ಆ ನೀರಿನೊಳಗೆ ಒಂದು ಇಡೀ ಕಲ್ಲು ಅಂದರೆ ಕಪ್ಪು ಎಳ್ಳು ಮತ್ತು 1 ಚಮಚ ಹಸಿ ಹಾಲನ್ನು ಹಾಕಿ. ನಂತರ ನಿಮ್ಮ ಮನೆಯ ಹತ್ತಿರವಿರುವ ಅರಳಿ ಮರದ ಬುಡಕ್ಕೆ ಅಥವಾ ಶಿವಲಿಂಗಕ್ಕೆ ಆ ನೀರನ್ನು ಅರ್ಪಿಸಿ. ನೀರನ್ನು ಸುರಿಯುವಾಗ ಕಣ್ಣು ಮುಚ್ಚಿ, ಹೇ ಪರಶಿವ, ನನ್ನೊಳಗಿನ ಕಷ್ಟದ ವಿಷಯವನ್ನು ನೀನು ಕುಡಿದು ನನಗೆ ನೆಮ್ಮದಿ ಅಮೃತವನ್ನು ಕರುಣಿಸು ಎಂದು 11 ಬಾರಿ ಪ್ರಾರ್ಥಿಸಿ. ಈ ಮಡಿಕೆಯನ್ನು ಅಲ್ಲೇ ಬಿಟ್ಟು ಹಿಂತಿರುಗಿ ನೋಡದೆ ಮನೆಗೆ ಬನ್ನಿ. ಇದು ನಿಮ್ಮ ಬದುಕಿನ ದಾರಿದ್ರ್ಯವನ್ನು ತೊಳೆದು ಹಾಕುವ ದೈವಿಕ ಕ್ರಿಯೆ. ಕುಂಭರಾಶಿಯವರೇ, ನೀವು ಎಂದಿಗೂ ಸೋಲುವವರಲ್ಲ. ನೀವು ಜಗತ್ತಿಗೆ ಜೀವ ನೀಡುವ ಅಮೃತದ ಕಲಶ. ಇಷ್ಟು ದಿನ ಬೇರೆಯವರಾಗಿ ಬದುಕಿದ್ದೀರಿ. ಈ ಏಪ್ರಿಲ್ನಿಂದ ನಿಮ್ಮ ಏಳಿಗೆಗಾಗಿ ಬದುಕಿ.
ಕಾಲಾಯ ತಸ್ಮೈ ನಮಃ. ಕಾಲ ಈಗ ನಿಮ್ಮ ಪರವಾಗಿದೆ. ಈಗ ಏಪ್ರಿಲ್ 2026 ನಿಮ್ಮ ಜೀವನದಲ್ಲಿ ಬಂಗಾರದ ಅಲೆಗಳನ್ನು ಎಬ್ಬಿಸಲಿ ಎಂದು ಗೆಲುವಿನ ಬೆಳಕು ನಿಮ್ಮ ಬಾಳಿನಲ್ಲಿ ಮೂಡಲಿ ಅಂತ ಆ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋದ ಪ್ರತಿಯೊಂದು ಸಾಲು ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ಹೌದು ಇದು ಅಕ್ಷರಶಃ ನನ್ನದೇ ಕತೆ ಅಂತ ನಿಮಗೆ ಅನಿಸಿದ್ದರೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಎಂದು ಒಂದು ಪೂರ್ಣ ನಂಬಿಕೆಯಿಂದ ನಮ್ಮ ಗೆಲುವಿಗೆ ಸಂಕಲ್ಪವಾಗಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಕುಂಭರಾಶಿಯವರ ಏಪ್ರಿಲ್ ಮಾಸ ಭವಿಷ್ಯವನ್ನು ತಿಳಿಸಿಕೊಟ್ಟಿದ್ದೇನೆ. ಶನಿಯ ಸಾಡೆಸಾತಿಯ ಕೊನೆ ಹಂತದಲ್ಲಿದ್ದೀರಿ. ಯಾವ ರೀತಿ ತೊಂದರೆಗಳು, ಪರಿಹಾರಗಳು ಅನ್ನೋದು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನಿಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.